ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 27/1/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯಿರಿ. ಇಲ್ಲದಿದ್ದರೆ ಮಾಯೆ ದಿವಾಳಿಯನ್ನಾಗಿ ಮಾಡುವುದು. ಈ ಕಣ್ಣುಗಳು ಬಹಳ ಮೋಸಗೊಳಿಸ್ತವೆ. ಇವನ್ನು ಬಹಳ ಬಹಳ ಸಂಭಾಳನೆ ಮಾಡಿಕೊಳ್ಳಿ. ಶಿವ ಭಗವಾನು ವಾಚ. ಆತ್ಮಿಕ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಇಲ್ಲಿ ನೀವು ಮಕ್ಕಳು ಈ ವಿಚಾರದಿಂದ ಕುಳಿತುಕೊಳ್ಳಬೇಕಾಗ್ತದೆ. ಇವರು ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಮತ್ತು ಇದನ್ನೂ ಅನುಭವ ಮಾಡ್ತೀರಿ. ತಂದೆಯ ನೆನಪು ಮಾಡ್ತಾ ಮಾಡ್ತಾ ಪವಿತ್ರರಾಗಿ ಹೋಗಿ ಪವಿತ್ರ ಧಾಮವನ್ನು ತಲುಪುತ್ತೇವೆ. ತಂದೆ ತಿಳಿಸಿದ್ದಾರೆ, ಪವಿತ್ರ ಧಾಮದಿಂದಲೇ ನೀವು ಕೆಳಗಿಳಿದಿದ್ದೀರಿ. ಮೊದಲು ನೀವು ಸತೋಪ್ರಧಾನರಾಗಿದ್ದೀರಿ, ನಂತರ ಸತೋ ರಜೋ ತಮೋದಲ್ಲಿ ಬಂದಿರಿ. ನಾವೀಗ ಕೆಳಗಿಳಿದಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಭಲೆ ಸಂಗಮಯುಗದಲ್ಲಿದ್ದೀರಿ, ಆದರೆ ಜ್ಞಾನದಿಂದ ತಿಳಿದುಕೊಳ್ತೀರಿ ನಾವು ಬಹಳ ದೂರ ಸರಿದಿದ್ದೇವೆ. ಒಂದು ವೇಳೆ ನಾವು ಶಿವ ತಂದೆಯ ನೆನಪಿನಲ್ಲಿ ಇದ್ದಿದ್ದೇ ಆದರೆ ಶಿವಾಲಯ ದೂರವಿಲ್ಲ. ಶಿವ ತಂದೆಯನ್ನು ನೆನಪು ಮಾಡದಿದ್ದರೆ ಶಿವಾಲಯ ಬಹಳ ದೂರವಿದೆ. ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆಯಲ್ಲವೇ? ಆದ್ದರಿಂದ ಬಹಳ ದೂರವಾಗ್ತದೆ. ತಂದೆ ಮಕ್ಕಳಿಗೆ ಯಾವುದೇ ಹೆಚ್ಚು ಕಷ್ಟ ಕೊಡೋದಿಲ್ಲ. ಮೊದಲನೆಯದಾಗಿ ಪದೇ ಪದೇ ಹೇಳ್ತಾರೆ, ಮನಸ ವಾಚ ಕರ್ಮಣ ಪವಿತ್ರರಾಗಬೇಕಾಗಿದೆ. ಈ ಕಣ್ಣುಗಳು ಸಹ ಬಹಳ ಮೋಸಗೊಳಿಸ್ತವೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನಡೆಯಬೇಕಾಗಿದೆ. ತಂದೆ ತಿಳಿಸಿದ್ದಾರೆ, ಧ್ಯಾನ ಮತ್ತು ಯೋಗ ಎರಡೂ ಬೇರೆ ಬೇರೆಯಾಗಿದೆ. ಯೋಗ ಎಂದರೆ ನೆನಪು. ಕಣ್ಣುಗಳನ್ನು ತೆರೆದು ನೆನಪು ಮಾಡಬಹುದು. ಧ್ಯಾನಕ್ಕೆ ಯೋಗವೆಂದು ಹೇಳಲಾಗೋದಿಲ್ಲ. ಧ್ಯಾನದಲ್ಲಿ ಹೋಗುತ್ತಾರೆಂದರೆ ಅದಕ್ಕೆ ಜ್ಞಾನವೆಂದಾಗಲಿ ಯೋಗವೆಂದಾಗಲಿ ಹೇಳಲಾಗೋದಿಲ್ಲ. ಧ್ಯಾನದಲ್ಲಿ ಹೋಗುವವರ ಮೇಲೆ ಮಾಯೆ ಬಹಳ ಯುದ್ಧ ಮಾಡುತ್ತದೆ. ಆದ್ದರಿಂದ ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ತಂದೆಯ ಕಾಯಿದೆಯ ಅನುಸಾರ ನೆನಪಿರಬೇಕು. ಕಾಯಿದೆಗೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಿದರೆ ಮಾಯೆ ಒಮ್ಮೆಲೆ ಬೀಳಿಸುವುದು. ಧ್ಯಾನದ ಇಚ್ಛೆಯನ್ನು ಎಂದೂ ಇಟ್ಟುಕೊಳ್ಳಬಾರದು. ಇಚ್ಛಾ ಮಾತ್ರಂ ಅವಿದ್ಯ. ನಿಮಗೆ ಯಾವುದೇ ಇಚ್ಛೆಗಳಿರಬಾರದು. ತಂದೆ ನಿಮ್ಮ ಎಲ್ಲ ಕಾಮನೆಗಳನ್ನು ಕೇಳದೆಯೇ ಪೂರ್ಣ ಮಾಡ್ತಾರೆ. ಆದರೆ ತಂದೆಯ ಆಜ್ಞೆಯಂತೆ ನಡೆದಾಗ ಮಾತ್ರ. ಒಂದು ವೇಳೆ ತಂದೆಯ ಆಜ್ಞೆಯ ಉಲ್ಲಂಘನೆ ಮಾಡಿ ಉಲ್ಟಾ ಮಾರ್ಗವನ್ನು ಹಿಡಿದರೆ ಸ್ವರ್ಗಕ್ಕೆ ಹೋಗುವ ಬದಲು ನರಕದಲ್ಲಿಯೇ ಹೋಗುವರು. ಗಜವನ್ನು ಗ್ರಾಹ ತಿಂದಿತು ಎಂದು ಗಾಯನವೂ ಇದೆ. ಅನೇಕರಿಗೆ ಜ್ಞಾನ ಕೊಡುವವರು ಭೋಗವನ್ನಿಡುವವರು ಇಂದು ಇಲ್ಲ. ಏಕೆಂದರೆ ಕಾಯಿದೆಯ ಉಲ್ಲಂಘನೆ ಮಾಡುತ್ತಾರೆಂದರೆ ಪೂರ್ಣ ಮಾಯಾವಿಗಳಾಗ್ತಾರೆ. ದೇವತೆಗಳಾಗ್ತಾ ಆಗ್ತಾ ಮತ್ತೆ ಅಸುರರಾಗ್ತಾರೆ. ಆದ್ದರಿಂದ ಈ ಮಾರ್ಗದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ತಮ್ಮ ಮೇಲೆ ತಾವು ನಿಯಂತ್ರಣ ಇಟ್ಟುಕೊಳ್ಳಬೇಕು. ತಂದೆ ಮಕ್ಕಳಿಗೆ ಸಾವಧಾನ ನೀಡುತ್ತಾರೆ. ಶ್ರೀಮತದ ಉಲ್ಲಂಘನೆ ಮಾಡಬಾರದು. ಅಸುರಿ ಮತದಂತೆ ನಡೆಯುವುದರಿಂದಲೇ ನಿಮ್ಮದು ಇಳಿಯುವ ಕಲೆಯಾಗಿದೆ. ಎಲ್ಲಿದ್ದವರು ಎಲ್ಲಿಗೆ ಬಂದು ತಲುಪಿದ್ದೀರಿ? ಒಮ್ಮೆಲೆ ಕೆಳಗೆ ಬಂದು ಬಿಟ್ಟಿದ್ದೀರಿ.
ಈಗಲೂ ಸಹ ಶ್ರೀಮತದಂತೆ ನಡೆಯದೆ ನಿರ್ಲಕ್ಷ್ಯವಾದರೆ ಪದವಿ ಭ್ರಷ್ಟರಾಗ್ತಿರಿ. ತಂದೆ ನಿನ್ನೆಯ ದಿನವೂ ತಿಳಿಸಿದ್ದರು, ಏನೆಲ್ಲವನ್ನೂ ಶ್ರೀಮತದ ಆಧಾರವಿಲ್ಲದೆ ಮಾಡುವರೋ ಅವರು ಸೇವಾಭಂಗ ಮಾಡ್ತಾರೆ. ಶ್ರೀಮತವಿಲ್ಲದೆ ಮಾಡಿದರೆ ಕೆಳಗೆ ಬೀಳ್ತಾರೆ. ತಂದೆ ಆರಂಭದಿಂದ ಮಾತೆಯರನ್ನು ನಿಮಿತ್ತರನ್ನಾಗಿಟ್ಟಿದ್ದಾರೆ. ಏಕೆಂದರೆ ಕಲಶವು ಮಾತೆಯರಿಗೇ ಸಿಗ್ತದೆ. ವಂದೇ ಮಾತರಂ ಎಂದು ಗಾಯನವಿದೆ. ತಂದೆಯೂ ಸಹ ಮಾತೆಯರ ಒಂದು ಸಂಘವನ್ನು ಕಟ್ಟಿದ್ದರು. ಅವರಿಗೆ ತನ್ನದೆಲ್ಲವನ್ನೂ ಅರ್ಪಣೆ ಮಾಡಿಬಿಟ್ಟರು. ಕನ್ಯೆಯರು ವಿಶ್ವಾಸಪಾತ್ರರಾಗಿರ್ತಾರೆ. ಬಹುತೇಕವಾಗಿ ಪುರುಷರು ದಿವಾಳಿಯಾಗಬಹುದು. ಆದ್ದರಿಂದ ತಂದೆಯೂ ಸಹ ಮಾತೆಯರ ಮೇಲೆ ಕಲಶವನ್ನಿಡ್ತಾರೆ. ಈ ಜ್ಞಾನ ಮಾರ್ಗದಲ್ಲಿಯೂ ಮಾತೆಯರು ದಿವಾಳಿಯಾಗಬಹುದು. ಯಾರು ಪದುಮ ಭಾಗ್ಯಶಾಲಿಗಳು ಆಗುವವರಿದ್ದಾರೆಯೋ ಅವರೂ ಸಹ ಮಾಯೆಯಿಂದ ಸೋತು ದಿವಾಳಿಯಾಗ್ತಾರೆ. ಇಲ್ಲಿ ಸ್ತ್ರೀ ಪುರುಷರಿಬ್ಬರೂ ದಿವಾಳಿಯಾಗುವ ಸಾಧ್ಯತೆ ಇದೆ. ಅಲ್ಲಾದರೆ ಕೇವಲ ಪುರುಷರು ದಿವಾಳಿಯಾಗ್ತಾರೆ. ಇಲ್ಲಂತೂ ನೋಡಿ, ಎಷ್ಟೊಂದು ಮಂದಿ ಸೋಲನ್ನನುಭವಿಸಿ ಹೊರಟು ಹೋದರು. ಅಂದರೆ ದಿವಾಳಿಯಾದರಲ್ಲವೇ? ತಂದೆ ಕುಳಿತು ತಿಳಿಸ್ತಾರೆ, ಭಾರತವಾಸಿಗಳು ಪೂರ್ಣ ದಿವಾಳಿಯಾಗಿದ್ದಾರೆ. ಮಾಯೆ ಎಷ್ಟು ಪ್ರಬಲವಾಗಿದೆ. ನಾವು ಹೇಗಿದ್ದೆವು ಎಂಬುದು ಅರ್ಥವಾಗೋದೇ ಇಲ್ಲ. ಮೇಲಿಂದ ಕೆಳಗೆ ಒಮ್ಮೆಲೆ ಬೀಳ್ತಾರೆ. ಇಲ್ಲಿಯೂ ಸಹ ಶ್ರೇಷ್ಠ ವಿದ್ಯೆಯನ್ನು ಓದುತ್ತಾ ಮತ್ತೆ ಶ್ರೀಮತವನ್ನು ಮರೆತು ತನ್ನ ಮತದಂತೆ ನಡೆದರೆ ದಿವಾಳಿಯಾಗ್ತಾರೆ. ಅಂದಾಗ ಅಂಥವರ ಸ್ಥಿತಿ ಏನಾಗಬಹುದು? ಆ ಮನುಷ್ಯರಂತೂ ದಿವಾಳಿಯಾದರೆ ಮತ್ತೆ 5-7 ವರ್ಷಗಳ ನಂತರ ಎದ್ದು ನಿಲ್ಲುತ್ತಾರೆ. ಆದರೆ ಇಲ್ಲಿ 21 ಜನ್ಮಗಳಿಗಾಗಿ ದಿವಾಳಿಯಾಗ್ತಾರೆ. ಮತ್ತೆ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ದಿವಾಳಿಯಾಗುತ್ತಲೇ ಇರ್ತಾರೆ. ಎಷ್ಟೊಂದು ಮಹಾರಥಿಗಳು ಅನ್ಯರನ್ನು ಮೇಲೆತ್ತುತ್ತಿದ್ದರು. ಆದರೆ ಅವರು ಇಂದು ಇಲ್ಲ. ಇಲ್ಲಿ ಶ್ರೇಷ್ಠ ಪದವಿಯಂತೂ ಬಹಳಷ್ಟಿದೆ. ಆದರೆ ಎಚ್ಚರಿಕೆಯಿಂದ ಇರಲಿಲ್ಲವೆಂದರೆ ಮೇಲಿನಿಂದ ಕೆಳಗೆ ಬೀಳ್ತಿರಿ. ಮಾಯೆ ನುಂಗಿಬಿಡುತ್ತದೆ. ಮಕ್ಕಳು ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ. ತನ್ನ ಮತದಂತೆ ಸಂಘಗಳನ್ನು ಕಟ್ಟುವುದರಲ್ಲಿ ಏನೂ ಲಾಭವಿಲ್ಲ. ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡಿ. ಇದರಿಂದಲೇ ಸತೋಪ್ರಧಾನರಾಗಬೇಕಾಗಿದೆ. ತಂದೆಯವರಾಗಿಯೂ ತಂದೆಯೊಂದಿಗೆ ಯೋಗವನ್ನಿಡೋದಿಲ್ಲ. ಶ್ರೀಮತದ ಉಲ್ಲಂಘನೆ ಮಾಡುತ್ತಾರೆಂದರೆ ಒಮ್ಮೆಲೆ ಕೆಳಗೆ ಬೀಳುತ್ತಾರೆ. ಸಂಬಂಧವೇ ತುಂಡಾಗ್ತದೆ. ಬುದ್ಧಿಯೋಗ ತುಂಡಾದರೆ ಪರಿಶೀಲನೆ ಮಾಡಿಕೊಳ್ಳಬೇಕು. ನಮಗೆ ಮಾಯೆ ಇಷ್ಟೊಂದು ತೊಂದರೆಯನ್ನೇಕೆ ಮಾಡ್ತಿದೆ? ಪ್ರಯತ್ನಪಟ್ಟು ಮತ್ತೆ ತಂದೆಯ ಜೊತೆ ಬುದ್ಧಿಯೋಗ ಜೋಡಿಸಬೇಕು. ಇಲ್ಲವೆಂದರೆ ಬ್ಯಾಟರಿ ಹೇಗೆ ಚಾರ್ಜ್ ಆಗೋದು? ವಿಕರ್ಮಗಳನ್ನು ಮಾಡೋದರಿಂದ ಬ್ಯಾಟರಿ ಡಿಸ್ಚಾರ್ಜ್ ಆಗ್ತದೆ. ಮೇಲೇರುತ್ತಾ ಕೆಳಗೆ ಬೀಳ್ತಾರೆ. ನಿಮಗೆ ತಿಳಿದಿದೆ, ಇಂಥವರೂ ಕೆಲವರಿದ್ದಾರೆ. ಆರಂಭದಲ್ಲಿ ಅನೇಕರು ಬಂದು ತಂದೆಯ ಮಕ್ಕಳಾದರು, ಭಟ್ಟಿಯಲ್ಲಿದ್ದರು. ಆದರೆ ಇಂದು ಎಲ್ಲಿದ್ದಾರೆ? ಬಿದ್ದು ಹೋದರು. ಏಕೆಂದರೆ ಹಳೆಯ ಪ್ರಪಂಚ ನೆನಪಿಗೆ ಬಂದಿತು. ಈಗ ತಂದೆ ತಿಳಿಸ್ತಾರೆ, ನಾನು ನಿಮಗೆ ಬೇಹದ್ದಿನ ವೈರಾಗ್ಯವನ್ನು ತರಿಸುತ್ತಿದ್ದೇನೆ. ಈ ಹಳೆಯ ಪತಿತ ಪ್ರಪಂಚದೊಂದಿಗೆ ಮನಸ್ಸಿಡಬೇಡಿ. ಸ್ವರ್ಗದೊಂದಿಗೆ ನಿಮ್ಮ ಮನಸ್ಸಿಡಿ. ಇದರಲ್ಲಿ ಪರಿಶ್ರಮವಿದೆ. ಒಂದು ವೇಳೆ ಈ ಲಕ್ಷ್ಮೀನಾರಾಯಣರಂತೆ ಆಗಲು ಇಚ್ಛಿಸುತ್ತೀರೆಂದರೆ ಪರಿಶ್ರಮ ಪಡಬೇಕಾಗುವುದು. ಬುದ್ಧಿಯೋಗ ಒಬ್ಬ ತಂದೆಯ ಜೊತೆ ಇರಲಿ. ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿರಲಿ. ಹಳೆಯ ಪ್ರಪಂಚ ಮರೆತು ಹೋಗುವುದಂತೂ ಸರಿ. ಆದರೆ ನಂತರ ಏನನ್ನು ನೆನಪು ಮಾಡೋದು? ಶಾಂತಿಧಾಮ, ಸುಖಧಾಮವನ್ನು ನೆನಪು ಮಾಡಿ. ಎಷ್ಟು ಸಾಧ್ಯವೋ ಏಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ ತಂದೆಯ ನೆನಪು ಮಾಡಿ. ಬೇಹದ್ದಿನ ಸುಖದ ಸ್ವರ್ಗವನ್ನು ನೆನಪು ಮಾಡಿ. ಇದಂತೂ ಬಹಳ ಸಹಜವಾಗಿದೆ. ಒಂದು ವೇಳೆ ಇವೆರಡೂ ಆಸೆಗಳಿಗೆ ವಿರುದ್ಧವಾಗಿ ನಡೆಯುತ್ತೀರೆಂದರೆ ಪದವಿ ಭ್ರಷ್ಟರಾಗುವಿರಿ. ನೀವಿಲ್ಲಿಗೆ ಬಂದಿರುವುದೇ ನರನಿಂದ ನಾರಾಯಣರಾಗಲು, ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕು. ಏಕೆಂದರೆ ಈಗ ಹಿಂತಿರುಗಿ ಹೋಗಬೇಕೆಂದು ಎಲ್ಲರಿಗೆ ಹೇಳ್ತೀರಿ.
ವಿಶ್ವದ ಚರಿತ್ರೆ ಭೂಗೋಳ ಪುನರಾವರ್ತನೆ ಎಂದರೆ ಅರ್ಥ ನರಕದಿಂದ ಸ್ವರ್ಗ ಮತ್ತೆ ಸ್ವರ್ಗದಿಂದ ನರಕ. ಈ ಚಕ್ರ ಸುತ್ತುತ್ತಲೇ ಇರ್ತದೆ. ತಂದೆ ಹೇಳಿದ್ದಾರೆ, ಇಲ್ಲಿ ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತುಕೊಳ್ಳಿ. ಇದೇ ನೆನಪಿನಲ್ಲಿರಿ, ನಾನೆಷ್ಟು ಬಾರಿ ಚಕ್ರವನ್ನು ಸುತ್ತಿದ್ದೇನೆ. ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ. ಈಗ ಪುನಃ ದೇವತೆಯಾಗ್ತೇನೆ. ಪ್ರಪಂಚದಲ್ಲಿ ಯಾರೂ ಈ ರಹಸ್ಯವನ್ನು ಅರಿತುಕೊಂಡಿಲ್ಲ. ಈ ಜ್ಞಾನವನ್ನಂತೂ ದೇವತೆಗಳಿಗೆ ತಿಳಿಸಬೇಕಾಗಿಲ್ಲ. ಅವರು ಮೊದಲೇ ಪವಿತ್ರರಾಗಿದ್ದಾರೆ. ಶಂಖವನ್ನು ಊದಲು ಅವರಲ್ಲಿ ಜ್ಞಾನವೇ ಇಲ್ಲ. ಪವಿತ್ರರೂ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಈ ಶಂಕುವಿನ ಅಲಂಕಾರವನ್ನು ತೋರಿಸುವ ಅವಶ್ಯಕತೆಯೇ ಇಲ್ಲ. ಯಾವಾಗ ಈ ಇಬ್ಬರೂ ಒಟ್ಟಿಗೆ ಚತುರ್ಭುಜಧಾರಿ ಆಗುವರೋ ಆಗ ಅಲಂಕಾರವಿರ್ತದೆ. ನಿಮಗೂ ಸಹ ಇದನ್ನು ತೋರಿಸುವುದಿಲ್ಲ. ಏಕೆಂದರೆ ನೀವಿಂದು ದೇವತೆಯಂತೆ ಇರ್ತೀರಿ, ಮತ್ತೆ ನಾಳೆ ಕೆಳಗಿಳಿಯುತ್ತೀರಿ. ಮಾಯೆ ಬೀಳಿಸಿಬಿಡುತ್ತದೆಯಲ್ಲವೇ? ತಂದೆ ದೇವತೆಗಳನ್ನಾಗಿ ಮಾಡ್ತಾರೆ, ಮತ್ತೆ ಮಾಯೆ ಅಸುರರನ್ನಾಗಿ ಮಾಡ್ತದೆ. ಅನೇಕ ಪ್ರಕಾರದಿಂದ ಮಾಯೆ ಪರೀಕ್ಷೆ ತೆಗೆದುಕೊಳ್ತದೆ. ಯಾವಾಗ ತಂದೆ ಬಂದು ತಿಳಿಸುವರೋ ಆಗ ಅರ್ಥವಾಗ್ತದೆ ನಿಜವಾಗಿಯೂ ನಮ್ಮ ಸ್ಥಿತಿ ಕೆಳಗಿಳಿದಿದೆ ಎಂದು. ಪಾಪ ಎಷ್ಟು ಬಾರಿ ತಮ್ಮದೆಲ್ಲವನ್ನೂ ಶಿವತಂದೆಯ ಖಜಾನೆಯಲ್ಲಿ ಜಮಾ ಮಾಡಿಸಿದರೂ ಸಹ ಮತ್ತೆ ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ. ಶಿವತಂದೆಯ ಆಗಿದ್ದೀರಿ, ಮತ್ತೆ ಮರೆತು ಬಿಡ್ತೀರಿ. ಇದರಲ್ಲಿ ಯೋಗದ ಯಾತ್ರೆ ಮುಖ್ಯವಾಗಿದೆ. ಯೋಗದಿಂದಲೇ ಪವಿತ್ರರಾಗಬೇಕಾಗಿದೆ. ಜ್ಞಾನದ ಜೊತೆ ಜೊತೆಗೆ ಪವಿತ್ರತೆಯೂ ಬೇಕು. ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ನಾವು ಸ್ವರ್ಗದಲ್ಲಿ ಹೋಗಲು ಯೋಗ್ಯರಾಗಬೇಕು ಎಂದು ನೀವು ಕರಿತೀರಿ. ಪಾವನರಾಗಿ ಶ್ರೇಷ್ಠ ಪದವಿ ಪಡೆಯಲು ನೆನಪಿನ ಯಾತ್ರೆ ಮುಖ್ಯವಾಗಿದೆ. ಯಾರು ಬಿಟ್ಟು ಹೋದರೋ ಅವರೂ ಸಹ ಅಲ್ಪ ಸ್ವಲ್ಪ ಕೇಳಿರುವ ಕಾರಣ ಶಿವಾಲಯದಲ್ಲಿ ಖಂಡಿತ ಬರ್ತಾರೆ. ನಂತರ ಭಲೆ ಪದವಿಯನ್ನು ಹೇಗಾದರೂ ಪಡೆಯಲಿ, ಆದರೆ ಸತ್ಯಯುಗದಲ್ಲಂತೂ ಬರ್ತಾರೆ. ಒಂದು ಬಾರಿ ನೆನಪು ಮಾಡಿದರೂ ಸಹ ಸ್ವರ್ಗದಲ್ಲಿ ಬಂದು ಬಿಡ್ತಾರೆ. ಆದರೆ ಶ್ರೇಷ್ಠ ಪದವಿ ಇಲ್ಲ. ಸ್ವರ್ಗದ ಹೆಸರನ್ನು ಕೇಳಿ ಖುಷಿಯಾಗಿ ಬಿಡಬಾರದು. ಅನುತ್ತೀರ್ಣರಾಗಿ ನಂತರ ಬಿಡುಗಾಸಿನ ಪದವಿಯನ್ನು ಪಡೆಯುವುದರಲ್ಲಿ ಖುಷಿಯಾಗಬಾರದು. ಭಲೆ ಸ್ವರ್ಗವಿದೆ, ಆದರೆ ಅದರಲ್ಲಿ ಪದವಿಗಳೂ ಬಹಳಷ್ಟಿವೆಯಲ್ಲವೇ? ನಾನು ನೌಕರನಾಗಿದ್ದೇನೆ, ನಾನು ಕೂಲಿ ಮಾಡುವವನಾಗಿದ್ದೇನೆ ಎಂಬುದಂತೂ ಭಾಸವಾಗುತ್ತದೆಯಲ್ಲವೇ? ಕೊನೆಯಲ್ಲಿ ನಾವು ಏನಾಗುವೆವು, ನಮ್ಮಿಂದ ಯಾವ ವಿಕರ್ಮವಾದ ಕಾರಣ ಈ ಗತಿ ಉಂಟಾಗಿದೆ, ನಾನು ಮಹಾರಾಣಿ ಏಕಾಗಲಿಲ್ಲ, ಹೀಗೆ ಎಲ್ಲವೂ ನಿಮಗೆ ಸಾಕ್ಷಾತ್ಕಾರವಾಗುವುದು. ಹೆಜ್ಜೆ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದ ನಡೆದಾಗ ನೀವು ಪದಮಾಪದಂಪತಿಗಳು ಆಗಲು ಸಾಧ್ಯ. ಎಚ್ಚರಿಕೆ ಇಲ್ಲವೆಂದರೆ ಪದುಮಾಪತಿಗಳಾಗಲು ಸಾಧ್ಯವಿಲ್ಲ. ಮಂದಿರಗಳಲ್ಲಿ ದೇವತೆಗಳಿಗೆ ಪದುಮಾಪತಿಯ ಗುರುತನ್ನು ತೋರಿಸುತ್ತಾರೆ. ಅಂಥವರನ್ನಂತೂ ತಿಳಿದುಕೊಳ್ಳಬಹುದಲ್ಲವೇ? ಪದವಿಗಳಲ್ಲಿ ಬಹಳ ಅಂತರವಿರ್ತದೆ. ಈಗಲೂ ನೋಡಿ ಎಷ್ಟೊಂದು ದರ್ಜೆಗಳಿವೆ. ಭಲೆ ಅಲ್ಪಕಾಲದ ಸುಖವಾಗಿದೆ, ಆದರೂ ಸಹ ಅವರಿಗೆ ಎಷ್ಟೊಂದು ಅಭಿಮಾನವಿರ್ತದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಈ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಎಂದು ಹೇಳಿದಾಗ ಇದಕ್ಕೆ ಎಲ್ಲರೂ ಕೈ ಎತ್ತುತ್ತಾರೆ. ಅಂದ ಮೇಲೆ ಅಷ್ಟು ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಕೈ ಎತ್ತುವವರೇ ಸ್ವಯಂ ಕೆಳಗೆ ಬೀಳ್ತಾರೆ. ಆಗ ಅನ್ಯರು ಹೇಳ್ತಾರೆ, ಇವರು ದೇವತೆಯಾಗುವವರಿದ್ದರೂ ಪುರುಷಾರ್ಥ ಮಾಡ್ತಾ ಮಾಡ್ತಾ ಸಮಾಪ್ತಿಯಾದರು. ಕೈ ಎತ್ತುವುದಂತೂ ಸಹಜವಾಗಿದೆ, ಅನೇಕರಿಗೆ ತಿಳಿಸುವುದು ಸಹಜವಾಗಿದೆ. ಮಹಾರಥಿಗಳು ಅನ್ಯರಿಗೆ ತಿಳಿಸುತ್ತಲೂ ತಾವೇ ಮಾಯವಾಗ್ತಾರೆ. ಅನ್ಯರ ಕಲ್ಯಾಣ ಮಾಡಿ ತಮಗೆ ಅಕಲ್ಯಾಣ ಮಾಡಿಕೊಂಡು ಕುಳಿತುಕೊಳ್ತಾರೆ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದಿರಿ ಎಂದು ತಂದೆ ತಿಳಿಸ್ತಾರೆ. ಅಂತರ್ಮುಖಿಯಾಗಿ ತಂದೆಯ ನೆನಪು ಮಾಡಬೇಕಾಗಿದೆ. ಯಾವ ಪ್ರಕಾರದಿಂದ? ತಂದೆ ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ನಾವೀಗ ನಮ್ಮ ಮಧುರ ಮನೆಗೆ ಹೋಗ್ತಿದ್ದೇವೆ. ಇದೆಲ್ಲವೂ ಆಂತರ್ಯದಲ್ಲಿರಬೇಕಾಗಿದೆ.
ತಂದೆಯಲ್ಲಿ ಜ್ಞಾನ ಮತ್ತು ಯೋಗ ಎರಡೂ ಇದೆ. ಹಾಗೆಯೇ ನಿಮ್ಮಲ್ಲಿಯೂ ಇರಬೇಕು. ಏಕೆಂದರೆ ನಿಮಗೆ ತಿಳಿದಿದೆ, ಶಿವ ತಂದೆ ಓದಿಸುತ್ತಾರೆಂದರೆ ಜ್ಞಾನವೂ ಆಯಿತು, ನೆನಪೂ ಆಯಿತು. ಜ್ಞಾನ ಮತ್ತು ಯೋಗ ಎರಡೂ ಒಟ್ಟಿಗೆ ನಡೀತದೆ. ಯೋಗದಲ್ಲಿ ಕುಳಿತು ಶಿವ ತಂದೆಯ ನೆನಪು ಮಾಡುತ್ತಿದ್ದರೆ ಜ್ಞಾನವನ್ನು ಮರೆತು ಹೋಗುವುದಲ್ಲ. ತಂದೆ ಯೋಗವನ್ನು ಕಲಿಸುತ್ತಾರೆಂದರೆ ಜ್ಞಾನ ಮರೆತು ಹೋಗುತ್ತದೆಯೇ? ಇಡೀ ಜ್ಞಾನ ಅವರಲ್ಲಿರ್ತದೆ. ನೀವು ಮಕ್ಕಳಿಗೆ ಈ ಜ್ಞಾನವಿರಬೇಕು, ಓದಬೇಕು. ಎಂತಹ ಕಾರ್ಯವನ್ನು ನಾನು ಮಾಡುವೆನೋ ನನ್ನನ್ನು ನೋಡಿ ಅನ್ಯರೂ ಮಾಡ್ತಾರೆ. ನಾನು ಮುರಳಿ ಓದದಿದ್ದರೆ ಅನ್ಯರೂ ಓದೋದಿಲ್ಲ. ನಾನು ದುರ್ಗತಿ ಪಡೆದರೆ ಅನ್ಯರೂ ದುರ್ಗತಿ ಪಡೆಯುವರು. ನಾನೇ ಅನ್ಯರನ್ನು ಬೀಳಿಸಲು ನಿಮಿತ್ತನಾಗುತ್ತೇನೆ. ಕೆಲವು ಮಕ್ಕಳು ಮುರಳಿಯನ್ನು ಓದುವುದಿಲ್ಲ. ಮಿಥ್ಯ ಅಹಂಕಾರ ಬಂದು ಬಿಡ್ತದೆ. ಮಾಯೆ ಕೂಡಲೇ ಹೋರಾಟ ನಡೆಸ್ತದೆ. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತ ಬೇಕು. ಇಲ್ಲವಾದರೆ ಒಂದಲ್ಲ ಒಂದು ವಿಕರ್ಮಗಳಾಗ್ತವೆ. ಅನೇಕ ಮಕ್ಕಳು ತಪ್ಪುಗಳನ್ನು ಮಾಡ್ತಾರೆ. ಇದರಿಂದ ಸತ್ಯಾನಾಶವಾಗ್ತದೆ. ತಪ್ಪುಗಳಾಗುವುದರಿಂದ ಮಾಯೆ ಪೆಟ್ಟು ಕೊಟ್ಟು ಕನಿಷ್ಠರನ್ನಾಗಿ ಮಾಡ್ತದೆ. ಇದರಲ್ಲಿ ಬಹಳ ತಿಳುವಳಿಕೆ ಬೇಕು. ಅಹಂಕಾರ ಬಂದರೆ ಮಾಯೆ ಬಹಳ ವಿಕರ್ಮಗಳನ್ನು ಮಾಡಿಸ್ತದೆ. ಯಾವುದೇ ಸಂಘ ಮಾಡುತ್ತೀರೆಂದರೆ ಅದರಲ್ಲಿ ಒಬ್ಬರು ಅಥವಾ ಇಬ್ಬರು ಸ್ತ್ರೀಯರು ಖಂಡಿತ ಇರಬೇಕು. ಅವರ ಸಲಹೆಯಂತೆ ಕೆಲಸ ನಡೆಯುವಂತಿರಬೇಕು. ಕಲಶವನ್ನು ಲಕ್ಷ್ಮಿಯ ಮೇಲೆ ಇಡಲಾಗುತ್ತದೆಯಲ್ಲವೇ? ಗಾಯನವೂ ಇದೆ. ಅಮೃತವನ್ನು ಕುಡಿಸುವಾಗ ಅಸುರರೂ ಸಹ ಕುಳಿತು ಕುಡಿಯುತ್ತಿದ್ದರು. ಮತ್ತೆ ಕೆಲವು ಕಡೆ ಯಜ್ಞದಲ್ಲಿ ವಿಘ್ನಗಳನ್ನು ಹಾಕ್ತಾರೆ. ಅನೇಕ ಪ್ರಕಾರದ ವಿಘ್ನಗಳನ್ನು ಹಾಕ್ತಾರೆ. ಇಡೀ ದಿನ ಬುದ್ಧಿಯಲ್ಲಿ ಪರಚಿಂತನೆಯ ಮಾತುಗಳಿರ್ತವೆ. ಇದು ಬಹಳ ಕೆಟ್ಟದ್ದಾಗಿದೆ. ಯಾವುದೇ ಮಾತಿದ್ದರೆ ತಂದೆಗೆ ದೂರು ಕೊಡಿ. ಸುಧಾರಣೆ ಮಾಡುವವರು ತಂದೆಯೊಬ್ಬರೇ ಆಗಿದ್ದಾರೆ. ನೀವು ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ. ತಂದೆಯ ನೆನಪಿನಲ್ಲಿರಿ. ಎಲ್ಲರಿಗೆ ತಂದೆಯ ಪರಿಚಯ ಕೊಡಿ. ಆಗ ಈ ರೀತಿಯಾಗುವಿರಿ. ಮಾಯೆ ಬಹಳ ಕಠಿಣವಾಗಿದೆ. ಯಾರನ್ನೂ ಬಿಡೋದಿಲ್ಲ. ಸದಾ ತಂದೆಗೆ ಸಮಾಚಾರವನ್ನು ಬರೆಯಬೇಕು. ಸಲಹೆಯನ್ನು ತೆಗೆದುಕೊಳ್ತಾ ಇರಬೇಕು. ಹಾಗೆ ನೋಡಿದರೆ ತಂದೆ ಪ್ರತಿಯೊಂದು ಸಲಹೆಯನ್ನು ಕೊಡುತ್ತಲೇ ಇರ್ತಾರೆ. ಆದ್ದರಿಂದ ತಂದೆ ತಾವೇ ಈ ಮಾತಿನ ಬಗ್ಗೆ ತಿಳಿಸಿಬಿಟ್ಟರು ಅಂದಾಗ ಅಂತರ್ಯಾಮಿಯಾಗಿದ್ದಾರೆ ಎಂದು ಮಕ್ಕಳು ತಿಳಿದುಕೊಳ್ತಾರೆ. ಆದರೆ ತಂದೆ ತಿಳಿಸ್ತಾರೆ, ಇಲ್ಲ, ನಾನಂತೂ ಜ್ಞಾನವನ್ನು ಓದಿಸುತ್ತೇನೆ. ಇದರಲ್ಲಿ ಅಂತರ್ಯಾಮಿಯ ಮಾತಿಲ್ಲ. ಇದನ್ನೂ ತಿಳಿದುಕೊಂಡಿದ್ದೇನೆ. ಇವರೆಲ್ಲರೂ ನನ್ನ ಮಕ್ಕಳಾಗಿದ್ದಾರೆ. ಪ್ರತಿಯೊಬ್ಬರಲ್ಲಿರುವ ಆತ್ಮ ನನ್ನ ಮಗುವಾಗಿದೆ. ಬಾಕಿ ತಂದೆ ಎಲ್ಲರಲ್ಲಿ ವಿರಾಜಮಾನವಾಗಿದ್ದಾರೆ ಎಂದಲ್ಲ. ಮನುಷ್ಯರು ಇದನ್ನು ಉಲ್ಟಾ ತಿಳಿದುಕೊಳ್ತಾರೆ. ತಂದೆ ತಿಳಿಸ್ತಾರೆ, ನನಗೆ ಗೊತ್ತಿದೆ, ಎಲ್ಲರ ಸಿಂಹಾಸನದಲ್ಲಿ ಆತ್ಮ ವಿರಾಜಮಾನವಾಗಿದೆ. ಇದೆಷ್ಟು ಸಹಜ ಮಾತಾಗಿದೆ. ಆದರೂ ಸಹ ಮರೆತು ಹೋಗಿ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳ್ತಾರೆ. ಇದು ಮೊಟ್ಟ ಮೊದಲನೆಯ ತಪ್ಪಾಗಿದೆ. ಇದರ ಕಾರಣದಿಂದಲೇ ಇಷ್ಟು ಕೆಳಗಿಳಿದಿದ್ದಾರೆ. ವಿಶ್ವದ ಮಾಲೀಕರನ್ನಾಗಿ ಮಾಡುವವರಿಗೆ ನೀವು ನಿಂದನೆ ಮಾಡ್ತೀರಿ. ಆದ್ದರಿಂದ ತಂದೆ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ತಂದೆ ಇಲ್ಲಿ ಬರ್ತಾರೆ ಅಂದ ಮೇಲೆ ಮಕ್ಕಳು ಬಹಳ ಚೆನ್ನಾಗಿ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಜ್ಞಾನವನ್ನು ಬಹಳ ಮಂಥನ ಮಾಡಬೇಕು. ಸಮಯ ಕೊಡಬೇಕು. ಆಗಲೇ ನೀವು ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಸಾಧ್ಯ. ಇದರಲ್ಲಿ ಹಣ ಮೊದಲಾದವುಗಳ ಮಾತಿಲ್ಲ. ಯಾರೂ ಹಸಿವಿನಿಂದಲೂ ಸಾಯೋದಿಲ್ಲ. ಯಾರೆಷ್ಟು ತಂದೆಯ ಬಳಿ ಜಮಾ ಮಾಡುವರೋ ಅಷ್ಟು ಜಮಾ ಆಗ್ತದೆ. ತಂದೆ ತಿಳಿಸ್ತಾರೆ, ಜ್ಞಾನ ಮತ್ತು ಭಕ್ತಿಯ ನಂತರ ವೈರಾಗ್ಯ ಬರ್ತದೆ. ವೈರಾಗ್ಯವೆಂದರೆ ಎಲ್ಲವನ್ನೂ ಮರೆಯಬೇಕಾಗ್ತದೆ. ತನ್ನನ್ನು ಭಿನ್ನ ಮಾಡಿಕೊಳ್ಳಬೇಕು. ಶರೀರದಿಂದ ನಾನಾತ್ಮ ಈಗ ಹೋಗ್ತಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ
ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ತನ್ನ ಮೇಲೆ ಬಹಳ ನಿಯಂತ್ರಣವನ್ನಿಟ್ಟುಕೊಳ್ಳಬೇಕಾಗಿದೆ. ಶ್ರೀಮತದಲ್ಲಿ ಎಂದೂ ನಿರ್ಲಕ್ಷ್ಯ ತೋರಿಸಬಾರದು. ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಎಂದೂ ಯಾವುದೇ ಕಾಯ್ದೆಯ ಉಲ್ಲಂಘನೆ ಮಾಡಬಾರದು. ಅಂತರ್ಮುಖಿಯಾಗಿ ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸಬೇಕಾಗಿದೆ. ಈ ಪತಿತ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯವನ್ನಿಡಬೇಕಾಗಿದೆ. ಬುದ್ಧಿಯಲ್ಲಿರಲಿ, ಯಾವ ಕರ್ಮವನ್ನು ನಾನು ಮಾಡುತ್ತೇನೆಯೋ ನನ್ನನ್ನು ನೋಡಿ ಎಲ್ಲರೂ ಮಾಡ್ತಾರೆ. ವರದಾನ. ಜ್ಞಾನದ ರತ್ನಗಳನ್ನು ಪ್ರತಿನಿತ್ಯವೂ ಪರಿಶೋಧಿಸುತ್ತಾ ಸಮಾಧಾನ ಸ್ವರೂಪರಾಗುವಂತಹ ನಿಶ್ಚಿಂತಪುರದ ಚಕ್ರವರ್ತಿ ಭವ. ಯಾವ ಜ್ಞಾನ ರತ್ನಗಳು ಡೈರಿಯಲ್ಲಿ ಅಥವಾ ಬುದ್ಧಿಯಲ್ಲಿರುತ್ತದೆಯೋ ಅದನ್ನು ಪ್ರತಿನಿತ್ಯವೂ ಪರಿಶೋಧಿಸಿರಿ ಹಾಗೂ ಅದನ್ನು ಅನುಭವದಲ್ಲಿ ತಂದುಕೊಳ್ಳುತ್ತೀರೆಂದರೆ ಯಾವುದೇ ಪ್ರಕಾರದ ಸಮಸ್ಯೆಯೂ ಸಹ ಸಹಜವಾಗಿಯೇ ಪರಿಹರಿಸಬಹುದು. ಎಂದಿಗೂ ಸಹ ಸಮಸ್ಯೆಗಳೆಂಬ ಕಲ್ಲುಗಳನ್ನು ವ್ಯರ್ಥ ಸಂಕಲ್ಪಗಳೆಂಬ ಸುತ್ತಿಗೆಯಿಂದ ಹೊಡೆಯುವುದರಲ್ಲಿ ಸಮಯವನ್ನು ಕಳೆಯಬಾರದು. ಡ್ರಾಮಾ ಶಬ್ದದ ಸ್ಮೃತಿಯಿಂದ ಮೇಲೆದ್ದು ಮುಂದೆ ಸಾಗಿರಿ. ಆನಂತರ ಈ ಹಳೆಯ ಸಂಸ್ಕಾರಗಳು ತಮ್ಮ ದಾಸ ಆಗ್ತವೆ. ಆದರೆ ಅದಕ್ಕೂ ಮೊದಲು ಚಕ್ರವರ್ತಿಯಾಗಿರಿ, ಸಿಂಹಾಸನಾಧೀಶರೂ ಆಗಬೇಕು. ಸುವಾಕ್ಯ. ಪ್ರತಿಯೊಬ್ಬರಿಗೂ ಗೌರವ ಕೊಡುವುದೇ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಅವ್ಯಕ್ತ ಸೂಚನೆ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಜೀವನ ಬಂಧನ ಇರುವ ಕಡೆ ಜೀವನ್ಮುಕ್ತಿಯ ಅನುಭವ ಆಗ್ತದೆ. ಅಲ್ಲಿ ಜೀವನ ಬಂಧನ ಅನ್ನುವುದೇ ಇರುವುದಿಲ್ಲ. ಅಲ್ಲಿ ಕೇವಲ ಪ್ರಾರಬ್ಧವೇ ಇರ್ತದೆ. ಮುಕ್ತಿಧಾಮದ ಮುಕ್ತಿಯ ಅನುಭವ ಅಲ್ಲಿ ಸಿಗುವುದಿಲ್ಲ. ಅದನ್ನು ಈಗ ಸಂಗಮ ಯುಗದಲ್ಲಿಯೇ ಅನುಭವಿಸಬೇಕು. ನೀವು ಈಗಾಗಲೇ ಆಸ್ತಿಯ ಹಕ್ಕುದಾರರಾಗಿದ್ದೀರಿ. ಈಗ ಅದನ್ನು ಜೀವನದಲ್ಲಿ ಧರಿಸಿ ಸಂಪೂರ್ಣ ಲಾಭ ಪಡೆದುಕೊಳ್ಳಿ. ಇಂದಿನ ಮುರಳಿಯ ಪ್ರಶ್ನೋತ್ತರ. ಯಾವ ಮಕ್ಕಳಿಂದ ಮಾಯೆ ಬಹಳ ವಿಕರ್ಮ ಮಾಡಿಸ್ತದೆ? ಯಜ್ಞದಲ್ಲಿ ವಿಘ್ನರೂಪ ಯಾರಾಗಿದ್ದಾರೆ? ಯಾರಿಗೆ ತಮ್ಮ ಅಹಂಕಾರವಿರುವುದು ಅವರಿಂದ ಮಾಯೆ ಬಹಳ ವಿಕರ್ಮಗಳನ್ನು ಮಾಡಿಸ್ತದೆ. ಇಂತಹ ಮಿಥ್ಯ ಅಹಂಕಾರ ಇರುವವರು ಮುರಳಿಯನ್ನು ಓದೋದಿಲ್ಲ. ಈ ರೀತಿ ಹುಡುಗಾಟಿಕೆ ಮಾಡೋದರಿಂದ ಮಾಯೆ ಪೆಟ್ಟು ಕೊಟ್ಟು ಕಾಸಿಗೂ ಬೆಲೆಯಿಲ್ಲದವರನ್ನಾಗಿ ಮಾಡ್ತದೆ. ಯಾರ ಬುದ್ಧಿಯಲ್ಲಿ ಪರಚಿಂತನೆಯ ಮಾತುಗಳಿರುತ್ತವೆಯೋ ಅವರು ಯಜ್ಞದಲ್ಲಿ ವಿಘ್ನರೂಪರಾಗ್ತಾರೆ. ಇದು ಬಹಳ ಕೆಟ್ಟ ಹವ್ಯಾಸವಾಗಿದೆ. ಒಳ್ಳೆಯದು. ಓಂ ಶಾಂತಿ.